ಇದಾರೆ ನೇಪಾಳಲ್ಲಿ ಯಾವ್ದೋ ಒಂದು ಬೆಟ್ಟದ ಮೇಲೆ ಒಂದು ಅಜ್ಜಿ ಒಬ್ಬರೇ ಇರ್ತಾರೆ. ಅಯ್ಯೋ ಫೀಲ್ ನೋಡಿ. ಇದು ಟೈಮಿಂಗ್ಸ್ ಹೆಲಿಕಾಪ್ಟರ್ ಫ್ಲೈ ಮಾಡೋ ಶಕ್ತಿ ಇದೆ. ಆಮೇಲೆ ನೀವು ದುಡ್ಡು ಕೊಟ್ಟರು ಹೆಲಿಕಾಪ್ಟರ್ ಸಿಗಲ್ಲ, ನಾವು ಆಲ್ರೆಡಿ ನೋಡಿದೀವಿ. ಆಮೇಲೆ ಅದು ಸ್ವಲ್ಪ ಡೇಂಜರ್ ವೆದರ್ ಇದೆ. ಹೋಗಿದ್ರ ಸರ್ ಅಲ್ಲಿಗೆ? ಹೋಗಿದ್ದೀನಿ. ಪ್ರಾಕೃತಿಕ ವಿಕೋಪದಿಂದ ಪಾಪ ಆದ್ರೆ ಒಂದನ್ನೇ ಯೋಚನೆ ಮಾಡಬಹುದು, ಅಲ್ಲಿ ಸಾವಿರಾರು ಕುದುರೆಗಳು ಫೋನಿಗಳವೆ, ಮತ್ತೆ ಸಾವಿರಾರು ಜನ ಅದ್ರ ಮೇಲೆ ಬದುಕಟ್ಕೊಂಡವ್ರೆ, ಅದು ಒಪ್ಕತೀನಿ. ಆದ್ರೆ ಒಂದು ಬದಲಾವಣೆ ಆದಾಗ ಅದೇ ಸಹಜ. ಅದು ಆ ಸಾವಿರಾರು ಜನ ಇಲ್ಲಿ ಬೇರೆ ಉದ್ಯೋಗ ಬೇರೆ ಮಾಡಬೇಕು, ಉದ್ಯೋಗ ಸೃಷ್ಟಿ ಆಗುತ್ತೆ. ಈಗ ಮೊದಲು ಗಾಂಧೀಜಿ ಏನ್ ಹೇಳ್ತಿದ್ರು, ಚರಕದಿಂದಲೇ ನೂಲು ತೆಗಿಬೇಕು ಅಥವಾ ಇಂಡಸ್ಟ್ರಿಯಲೈಸೇಷನ್ ಬೇಡ ಅಂತಿದ್ರು. ಇಂಡಸ್ಟ್ರಿಯಲೈಸೇಷನ್ ಆಗ್ಲಿಲ್ಲ ಅಂದ್ರೆ ನಾವು ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆಯಕ್ಕಾಗ್ತಿತ್ತ? ಅದೇ ತರ ಬದಲಾವಣೆಗಳು ಸ್ವಾಗತಾರ್ಹ, ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ಅದೇ ರೀತಿ ಅಲ್ವಾ ಸರ್ ಡಿಜಿಟಲೈಸೇಷನ್ ಕೂಡ? ಡಿಜಿಟಲೈಸೇಷನ್ಗೂ ಇವತ್ತು ಹೌದೌದು, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ, ಇದಕ್ಕೆಲ್ಲ ನಾವು ತೆರ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ ನಮ್ಗೆ. ಸ್ಟಾರ್ಟಿಂಗ್ ಫೋನ್ ಪೇನೆ ಬೇಡ ಅಂತಿದ್ರು. ಹೌದು, ಅಂದ್ರೆ UPI ಬೇಡ ಯಾಕಬೇಕು ಅನ್ನೋಂಥದ್ದಿತ್ತು. ಇದನ್ನ ಇನ್ವೆಸ್ಟ್ ಮಾಡಿ ಬೇಕಾದ್ರೆ ಆ ಕುದುರೆ ಪದ್ರೆ ಕತೆ ಅವಲಂಬಿಸೋರಲ್ಲ, ಅದ್ರ ಇನ್ಕಮ್ ಅವ್ರಿಗೆ ಕೊಟ್ಬಿಡ್ಲಿ. ಅದು ಅದು ನಡೆಯಲ್ಲ, ಸರ್ಕಾರ ನಡೆಯಲ್ಲ, ಅದು ವ್ಯವಸ್ಥೆ ನಡೆಯಲ್ಲ. ಬೇರೆ ಕಡೆನೂ ಅದೇ ತರ ಕೇಳ್ತಾರೆ. ಜನಗಳು ಜಾಸ್ತಿ ಬರಕ್ ಶುರು ಮಾಡಿದ್ರೆ ಊರು ಡೆವಲಪ್ ಆದ್ರೆ ಪ್ರವಾಸಿಗಳು ಬರ್ತಾರೆ, ವ್ಯಾಪಾರ ವಹಿವಾಟು ನಡೆಯುತ್ತೆ. ಈಗ ಇಲ್ಲೇ ಎಷ್ಟೊಂದು ಕೆಲ್ಸಗಾರ ಬೇಕಣ್ಣ, ವಾಚ್ಮ್ಯಾನ್ ಗಳಾಗ್ಬೋದು, ಇದು ಆಪರೇಟರ್ ಗಳಿರ್ಬೋದು, ಕಾರ್ ಪಾರ್ಕಿಂಗ್ ಹತ್ರ, ಅದಕ್ಕೆಲ್ಲ ಅಂತವ್ರಿಗೆ ಕೆಲಸ ಅಲ್ಲಿ ಲೋಕಲ್ ಅವ್ರಿಗೆ ಕೊಡ್ತೀವಿ. ಟೀ ಶಾಪ್ಸ್ ಮತ್ತೆ ಅದೇ ಪ್ರತಿಯೊಂದು ಅವ್ರಿಗೆ ಕೊಡೋದು ಅಂತ. ಈಗ ಔಟ್ ಸೈಡ್ ಅವರು ಕೊಡಲ್ಲ, ಔಟ್ ಸೈಡ್ ಕೊಡಬಾರದು, ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸ್ಕೊಡ್ಬೇಕು. ನಿನ್ನೆ ಇದಕ್ಕೆ ಹೋಗಿದ್ದಲ್ಲ ನಾನು, ಯಾವ್ದು 82,000 ಜನ ಇದಾರೆ. ಅವ್ರು ಔಟ್ ಸೈಡ್ ಅವ್ರು ಕರ್ಕೊಳ್ಳೋದು ಇಲ್ವಂತೆ. ಅಂದ್ರೆ ಅವರು ಒಂದು ಮುನ್ಸಿಪಾಲಿಟಿ ತರ ಮಾಡ್ಕೊಂಡು ಅಲ್ಲೊಂದು ಶಿಸ್ತು ಮಾಡ್ಕೊಂಡಿದ್ದಾರೆ, ವ್ಯಾಪಾರ ವಹಿವಾಟು ಲೋಕಲ್ ಅವರೇ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲಿ ತಪ್ಪಿಲ್ಲ. ಒಂದು ಊರಿನ ಹಿತಾಸಕ್ತಿ ಕಾಯ್ಲಿಕ್ಕೆ ಅವ್ರವ್ರಿಗೆ ಮೊದಲು ಪ್ರಮುಖ ಆದ್ಯತೆ, ಆನಂತರ ಬೇರೆಯವ್ರು ಮಾಡಿಲ್ಲ. ಹಂಗ ಮಾಡಿದ್ರೆ ಉತ್ತಮ ಅಂತ. ಇಂಟ್ರಲ್ಲಿ ಒಳ್ಳೆ ಹೊಸ ಕಟ್ಟವ್ರು ಗುಹೆ ತರ. ಆಮೇಲೆ ಇದು ಪ್ರಸಿದ್ಧ ಯಾತ್ರಾ ಸ್ಥಳ ಅಲ್ಲ, ಇಲ್ಲ ಒಳ್ಳೆ ಡಿಸಿಷನ್, ಮತ್ತೆ ದುಡ್ಡು ಅರಿವು ಬರ್ತಾನೆ ಇರುತ್ತಲ್ಲ. ಎಲ್ಲಿಗೂ ಆಗಲ್ಲ, ಬರೀ ಮೇಂಟೆನೆನ್ಸ್ ಆಗತ್ತೆ ಅಷ್ಟೇ. ಸರ್ಕಾರಕ್ಕೆ ಏನ್ ಸಿಗಲ್ಲ, ಗೊತ್ತಿಲ್ಲ. ಅದ ಗಿಡ ನೋಡಿ ಡಿಸೈನ್ಸ್ ಬರ್ತದೆ, ಗಿಡಗಳು ಮರಗಳು ಇದೇ ತರ. ಕೋನಿಫರಸ್ ಕಾಡು ಅಂತ ಕರೀತಾರೆ, ಅಂದ್ರೆ ಸೂಜಿ ಪರ್ಣ ಕಾಡು ಅಂತ ನಾವು ಓದಿರ್ಲಿಲ್ವಾ ಚಿಕ್ಕದು. ಪ್ರತಿ ಪಿಲ್ಲರ್ ಅಲ್ಲೂ ಒಂದು ಸೆಕ್ಯೂರಿಟಿ ಅವನೇ. ಇಲ್ಲೇನ್ ಗೊತ್ತಾಗ, ಇದ್ರಲ್ಲಿ ಏನಂದ್ರೆ ಪ್ರತಿ ಪಿಲ್ಲರ್ ಹಿಮಗಾಲದಲ್ಲಿ ಇದು ಎಲೆ ಇಲ್ಲ ನೋಡಿ, ಎಲೆ ಕಮ್ಮಿ. ಯಾಕೆ ಅಂದ್ರೆ ಇದು ಫೋಟೋಸಿಂಥಸಿಸ್ ಮಾಡೋಕೆ ಬಿಸಿಲು ಜಾಸ್ತಿ ಬೀಳದೇ ಇಲ್ಲ ಇಲ್ಲಿ. ಅಲ್ಲ ಆಸೆ ಹೊರಟೈತಿ ಈಗ ನೋಡಿ. ಎಷ್ಟ್ ಚಿಕ್ಕದಾಗೋಯ್ತು ನಾವು ಊರು ಎಷ್ಟು ಬ್ಯೂಟಿ ಮುಗಿಸ್ಬೇಕು ಅನ್ನೋ ಭಾವನೆ ಇತ್ತು. ಆತರ ಊರುಗಳು ಇಲ್ಲೇ ಕಾಣಿಸ್ತಾವ. ನಾವೇನ್ ಹೇಳ್ಬೇಕು, ಎಷ್ಟೊಂದು ಸರಿಗೆ ಯಾವ್ದೇ ಟ್ರಿಪ್ ಯಾರಿಗೆ ಮಾಡಿಸಿದ್ರು ಇಲ್ಲ ಮಿಸ್ ಮಾಡಬೇಡಿ, ಮಾಡಿಸ್ಬೇಡಿ, ಅನೋಕಾಮನಾಗಿ ಮಿಸ್ ಮಾಡಿ. ಇಲ್ಲಿ ಕಳೆದೋಯ್ತಾರ. ಚಂದ್ರಗಿರಿ ಸಖತ್ತಾಗಿರಿ ಅಂತ ಬರ್ಬೇಕಾದ್ರೆ ಚಂದ್ರಗಿರಿಗೆ ಹೋಗೋಣ. ಪೃಥ್ವಿ ಜಾನದಾಗ ಕಾರ್ ಹೋಗುತ್ತಂತೆ ಚಂದ್ರಗಿರಿ ಮೇಲಕ್ಕೆ. ಎಲ್ಲ ಕಾರ್ ಹೋದ್ರೆ ಲೇಟ್ ಆಗ್ಬಿಟ್ರೆ ಕಷ್ಟ. ಸರ್ ಬಂಡಿ ಏನ್ ಎಲ್ಲಾ ಕಡೆ ಎಲ್ಲಿ ಮಾಡ್ಬಿಡ್ತಾರೆ, ಸಖತ್ ಕಷ್ಟ. ಬಳಸ್ಕೋಬೋದಾಯ್ತು ಇಲ್ವಲ್ಲ. ಇಲ್ಲೊಂದ್ ಲ್ಯಾಂಡ್ ಬಂತು, ಲ್ಯಾಂಡಿಂಗ್ ಇದೆ, ಕ್ಲೋಸ್ ಇದು ಅಷ್ಟೇ ಅಷ್ಟೇ. ಹಿಡ್ಕೋಬೇಕು, ಅದು ನಿಲ್ಸಲ್ಲ ಜಾಸ್ತಿ. ಲೈಟ್ ಸ್ಲೋ ಆಗುತ್ತಾ, ಹಿಡ್ಕೊಂಡ್ಬಿಡ್ಬೇಕು, ಮೂವ್ ಆಗ್ತಾ ಇರುತ್ತೆ. ಲೆವೆಲ್ಗೆ ಹೋದ್ವಿ. ಹೀಟ್ ಹತ್ತಿದೀವಿ ಅದಕ್ಕಿಂತ ಇದೆಲ್ಲ ಹತ್ತಿದೀವಿ ಅಂತ ನನಗೆ ಆಲ್ಮೋಸ್ಟ್ ಅಷ್ಟಿದೆ. ವ್ಯವಸ್ಥೆ ರೋಡ್ ಅಂತೂ ಗ್ಯಾರಂಟಿ ಇದೆ. ಎಂತ ರೆಸ್ಟೋರೆಂಟ್ ಹೋಟೆಲ್ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಈ ಕಡೆ ನೋಡಿ ನೋಡಿಲಿ ಆಳ್ಗೆ ಬರ್ಬೋದಾಯ್ತು. ಕಟಿಂಗ್ ನೋಡಿಲಿ ಸರ್, ಇಲ್ಲಿ ನೋಡಿ. ನೆಕ್ಸ್ಟ್ ನೆಕ್ಸ್ಟ್ ನಾವ್ ನೋಡ್ತಲ್ಲ, ಊರಾಯ್ತಲ್ಲ ಇಲ್ಲೇ ಪ್ಲಾನ್ ಮಾಡ್ಬೋದಾಯ್ತಲ್ಲ ಸಾರ್.